ಸಿಎಂ ಸಿದ್ದರಾಮಯ್ಯ ಇದೇ ಡಿಸೆಂಬರ್ 16ರಂದು ಧಾರವಾಡದಲ್ಲಿ ಕಾರ್ಮಿಕ ಇಲಾಖೆ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಸಿಡಿ ಮೈದಾನದಲ್ಲಿ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗ್ತಾ ಇದೆ. ಈಗಾಗಲೇ ತ್ರಿಚಕ್ರ ವಾಹನಗಳು ಕೆಸಿಡಿ ಮೈದಾನದಲ್ಲಿ ಇರಿಸಲಾಗಿದ್ದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆ, ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಗಿಗ್ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ. 126 ವಿವಿಧ ಕಂಪನಿಗಳು ತಮ್ಮ ಸಿಎಸ್ಆರ್ ಅನುದಾನದ ಅಡಿ 525 ತ್ರಿಚಕ್ರ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ನಿಂದ 25 ವಾಹನಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ತ್ರಿಚಕ್ರ ವಾಹನ ಪ್ರಾಯೋಜಿತ ಕಂಪನಿಗಳ ಪ್ರತಿನಿಧಿಗಳಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಂದ ಗೌರವ ಸಮರ್ಪಣೆ ಮಾಡಲಾಗುತ್ತೆ. ವಿಶೇಷ ಚೇತನರಿಗೆ ಒಂದೇ ವೇದಿಕೆಯಲ್ಲಿ 550 ತ್ರಿಚಕ್ರ ವಾಹನಗಳನ್ನು ನೀಡ್ತಾ ಇರುವುದು ಇತಿಹಾಸದಲ್ಲೇ ಇದೇ ಪ್ರಥಮವಾಗಿದೆ. ನಾಳೆ ಡಿಸೆಂಬರ್ 16 ಶನಿವಾರದಂದು ಇಲ್ಲಿ ನಮ್ಮ ಧಾರವಾಡದ ಕೆಸಿಡಿ ಮೈದಾನದಾಗ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಮಾನ್ಯ ಧಾರವಾಡ ಜಿಲ್ಲಾ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂತ್ರಿ ಆದಾಗಿಂದ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಈಗ ಈ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ, ಒಂದು 550 ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಕತ್ತೀವಿ. ಇದು ಎಲ್ಲಿಂದ ಸ್ಟಾರ್ಟ್ ಆತಂದ್ರೆ, ಒಂದು 3 ತಿಂಗಳಿಂದ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಜಿಲ್ಲೆ ಪ್ರವಾಸದಾಗಿದ್ದಾಗ ಒಬ್ರು ಅಂಗವಿಕಲರು ಅವ್ರಿಗೆ ಭೇಟಿಯಾಗಿ, ಸೊ ನಮಗೆ ಹಿಂಗೆ ಅಂಗಡಿ ಹೆಸರು ಹೋಗಕ್ಕೆ ಬರೋಕ್ಕೆ ಭಾಳ ಕಷ್ಟ ಐತಿ, ಬಡವ್ರದೇ ಒಂದು ನಮಗೆ ಸಹಾಯ ಮಾಡ್ರಿ ಅಂದ್ಕೂಳೆ ಅದನ್ನು ನೋಡಿ ಅವ್ರು ಇಮಿಡಿಯೇಟ್ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅವ್ರಿಗೊಂದು ದ್ವಿಚಕ್ರ ವಾಹನ ಕೊಡಿಸಿದ್ರು. ಆಮೇಲೆ ಅದೇ ರೀತಿ ನಮ್ಮ ಜಿಲ್ಲೆ ಒಳಗೆ ರಾಜ್ಯದಾಗ ಅಂಗವಿಕಲರದ ಅವ್ರಿಗೊಂದು ಏನರ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಇದು ಎಲ್ಲ ಕಂಪ್ನಿ ಇದ್ದವ್ರಿಗೆ ಮಾತಾಡಿ ಅವ್ರದ್ದೊಂದು ಮೀಟಿಂಗ್ ಮಾಡಿ ಮಾತಾಡಿ ಒಂದು ಅವ್ರ CSR ಫಂಡಿಂದ ಸೊ ನಾವು ಇದನ್ನು ಹೆಲ್ಪ್ ಮಾಡ್ಬೋದಲ್ಲ ಅಂಥೇಳಿ, ಸೊ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸರ್ಗೆ ಹೇಳಿ ಅದೆಲ್ಲ ಕಂಪ್ನಿಯವ್ರಿಗೆ ಫಾಲೋ ಅಪ್ ಮಾಡಿಸಿ ತಾವು ಖುದ್ದಾಗಿ ಮಾತಾಡಿ ಒಂದು CSR ಫಂಡಿಂದ 550 ಗಾಡಿಗಳನ್ನ ಇಲ್ಲಿ ತರಿಸಿದ್ದಾರೆ. ಸೊ ಇದನ್ನು ನಾಳೆ ನಾವು 16ನೇ ತಾರೀಕು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.